ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಕಡ್ಡಾಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದಾಂಕಿತ ಕವಿ ಯಾರು? ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದಾಂಕಿತ ಕವಿ ಯಾರು? ಲಕ್ಷ್ಮೀಶ, ಕುಮಾರವ್ಯಾಸ, ಹರಿಹರ, ರಾಘವಾಂಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಲಕ್ಷ್ಮೀಶ. ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದಾಂಕಿತ ಕವಿ ಯಾರು ಅಂದರೆ ಲಕ್ಷ್ಮೀಶ. ಈ ಲಕ್ಷ್ಮೀಶನ ಪ್ರಸಿದ್ಧವಾದ ಕೃತಿ ಯಾವುದು ಅಂದರೆ ಜೈಮಿನಿ ಭಾರತ. ಜೈಮಿನಿ ಭಾರತ ಅನ್ನೋದು ಲಕ್ಷ್ಮೀಶನ ಪ್ರಸಿದ್ಧ ಕೃತಿಯಾಗಿದೆ. ಹಾಗೂ ಈತನ ಬಿರುದು ಕರ್ನಾಟಕ ಕವಿ ಚೂತವನ ಚೈತ್ರ. ಇನ್ನು ಆಪ್ಷನ್ 2 ಇದೆ ಕುಮಾರವ್ಯಾಸ ಅಂಥೇಳಿ. ಸೊ ಕುಮಾರವ್ಯಾಸನಿಗೆ ಇದ್ದಂಥ ಬಿರುದು ಯಾವುದು ಅಂದರೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂಥೇಳಿ ಕರಿತೀವಿ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಯಾರು ಅಂದರೆ ಕುಮಾರವ್ಯಾಸ. ಈ ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಗದುಗಿನ ಭಾರತ. ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಗದುಗಿನ ಭಾರತ. ಈತನಿಗೆ ಇದ್ದಂತಹ ಬಿರುದು ಯಾವುದು ಅಂದರೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದನ್ನ ಕುಮಾರವ್ಯಾಸ ಹೊಂದಿದ್ದ. ಇನ್ನು ಆಪ್ಷನ್ 3 ಇದೆ ಹರಿಹರ ಅಂತೇಳಿ. ಸೊ ಹರಿಹರನ ಪ್ರಸಿದ್ಧವಾದ ಬಿರುದು ಯಾವುದು ಅಂದರೆ ರಗಳೆ ಕವಿ. ಹರಿಹರನನ್ನ ನಾವು ರಗಳೆ ಕವಿ ಅಂಥೇಳಿ ಕರಿತೀವಿ. ಇನ್ನು ಹರಿಹರನ ಪ್ರಸಿದ್ಧವಾದ ಕೃತಿ ಯಾವುದು ಅಂದರೆ ಗಿರಿಜಾ ಕಲ್ಯಾಣ. ಹರಿಹರನ ಪ್ರಸಿದ್ಧವಾದ ಕೃತಿ ಯಾವುದು ಅಂದರೆ ಗಿರಿಜಾ ಕಲ್ಯಾಣ. ಈತನಿಗೆ ಇದ್ದಂತಹ ಬಿರುದು ಯಾವುದು ಅಂದರೆ ರಗಳೆ ಕವಿ. ಇನ್ನು ಆಪ್ಷನ್ 4 ರಾಘವಾಂಕ. ಈ ರಾಘವಾಂಕನನ್ನ ನಾವು ಷಟ್ಪದಿಗಳ ಬ್ರಹ್ಮ ಅಂಥೇಳಿ ಕರಿತೀವಿ. ಷಟ್ಪದಿಗಳ ಬ್ರಹ್ಮ ಯಾರು ಅಂದರೆ ರಾಘವಾಂಕ. ಹಾಗೂ ರಾಘವಾಂಕನಿಗೆ ಇದ್ದಂತಹ ಇನ್ನಿತರ ಬಿರುದುಗಳು ಯಾವುವು ಅಂದರೆ ಉಭಯ ಕವಿ, ಕಮಲರವಿ. ಉಭಯ ಕವಿ ಹಾಗೂ ಕಮಲರವಿ, ಇದರ ಜೊತೆಗೆ ಷಟ್ಪದಿಗಳ ಬ್ರಹ್ಮ ಅಂಥೇಳಿ ನಾವು ಯಾರನ್ನ ಕರಿತೀವಿ ಅಂದರೆ ರಾಘವಾಂಕನನ್ನ ಕರಿತೀವಿ. ಸೊ ರಾಘವಾಂಕನ ಪ್ರಸಿದ್ಧವಾದ ಕೃತಿ ಯಾವುದು ಅಂದರೆ ಹರಿಶ್ಚಂದ್ರ ಕಾವ್ಯ. ರಾಘವಾಂಕನ ಪ್ರಸಿದ್ಧವಾದ ಕೃತಿ ಯಾವುದು ಅಂದರೆ ಹರಿಶ್ಚಂದ್ರ ಕಾವ್ಯ. ಲಕ್ಷ್ಮೀಶನಿಗೆ ನಾವು ಏನಂತ ಕರಿತೀವಿ? ಕರ್ನಾಟಕ ಕವಿ ಚೂತವನ ಚೈತ್ರ ಅಂತ ಹೇಳಿ ಕರಿತೀವಿ. ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಕರಿತೀವಿ. ಇನ್ನು ಹರಿಹರನಿಗೆ ರಗಳೆ ಕವಿ ಅಂತ ಹೇಳಿ ಕರಿತೀವಿ. ರಾಘವಾಂಕನಿಗೆ ಷಟ್ಪದಿಗಳ ಬ್ರಹ್ಮ ಅಂತ ಹೇಳಿ ಕರಿತೀವಿ. ಇದರ ಜೊತೆಗೆ ಇವರ ಕೃತಿಗಳನ್ನು ಕೂಡ ಒಂದ್ಸಾರಿ ನೀವು ನೋಡ್ಕೋಬಹುದು. 2ನೇ ಪ್ರಶ್ನೆ: ಕನ್ನಡ ವರ್ಣಮಾಲೆಯಲ್ಲಿ ಅಂ ಎಂಬುದು ಡ್ಯಾಶ್ ಆಗಿದೆ. ಕನ್ನಡ ವರ್ಣಮಾಲೆಯಲ್ಲಿ ಅಂ ಎಂಬುದು ಡ್ಯಾಶ್ ಆಗಿದೆ. ಅಲ್ಪಪ್ರಾಣ, ಮಹಾಪ್ರಾಣ, ಅನುಸ್ವರ, ವಿಸರ್ಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅನುಸ್ವರ. ಅನುಸ್ವರ ಅಂ ಹಾಗೂ ವಿಸರ್ಗ ಅಹ. ಇವೆರಡನ್ನ ನಾವು ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಕಗಳು ಅಂಥೇಳಿ ಕರಿತೀವಿ. ಯೋಗವಾಹಗಳು ಯಾವುವು ಅಂದರೆ ಅನುಸ್ವಾರ ಹಾಗೂ ವಿಸರ್ಗ. ಇವುಗಳನ್ನು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ 2 ಯೋಗವಾಹಗಳು ಅಂತ ಹೇಳಿ ಕರಿತೀವಿ. ಇನ್ನು ಅಲ್ಪ ಪ್ರಾಣ ಅಂದ್ರೆ ಏನು? ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣ ಅಂತ ಹೇಳಿ ಕರಿತೀವಿ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳು ಎಷ್ಟು ಅಂದ್ರೆ 10 ಅಲ್ಪ ಪ್ರಾಣಗಳನ್ನು ನಾವು ನೋಡ್ಬೋದು. ಇನ್ನು ಮಹಾಪ್ರಾಣ ಅಂದ್ರೇನು? ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಮಹಾಪ್ರಾಣ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇವು ಕೂಡ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 10 ಮಹಾಪ್ರಾಣಗಳನ್ನು ನಾವು ನೋಡ್ಬೋದು. ಅಲ್ಪ ಪ್ರಾಣಗಳು 10, ಮಹಾಪ್ರಾಣಗಳು 10. ಅನುಸ್ವರ ಅಂದ್ರೆ ಅಂ, ವಿಸರ್ಗ ಅಂದ್ರೆ ಅಹ. ಈ ಅನುಸ್ವರ ಹಾಗೂ ವಿಸರ್ಗಗಳನ್ನ ಯೋಗವಾಹಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ: ಕವಿರಾಜ ಮಾರ್ಗ ಕೃತಿಯ ಕರ್ತು ಶ್ರೀ ವಿಜಯನೇ ಎಂದು ಹೇಳಿದವರು ಯಾರು? ಕವಿರಾಜ ಮಾರ್ಗ ಕೃತಿಯ ಕರ್ತು ಶ್ರೀ ವಿಜಯನೇ ಎಂದು ಹೇಳಿದವರು ಯಾರು? ಇನ್ನು ಆಪ್ಷನ್ ನೋಡೋದಾದ್ರೆ ಆಪ್ಷನ್ 1 ಚಿಟಗುಪ್ಪಿ, ಆಪ್ಷನ್ 2 MV ಸೀತಾರಾಮಯ್ಯ, ಆಪ್ಷನ್ 3 ದಂಡಿ, ಆಪ್ಷನ್ 4 TN ವೆಂಕಣ್ಣ.
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಎಂ.ವಿ. ಸೀತಾರಾಮಯ್ಯ. ಎಂ.ವಿ. ಸೀತಾರಾಮಯ್ಯನವರು ಕವಿರಾಜ ಮಾರ್ಗ ಕೃತಿಯ ಕರ್ತು ಶ್ರೀ ವಿಜಯನೇ ಎಂದು ಹೇಳಿದರು. ಇನ್ನು ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದು ಅಂದ್ರೆ ಕವಿರಾಜ ಮಾರ್ಗ. ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದು ಅಂದ್ರೆ ಕವಿರಾಜ ಮಾರ್ಗ. ಇದನ್ನ ಬರೆದವರು ಯಾರು ಅಂದ್ರೆ ಶ್ರೀ ವಿಜಯ. ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದು ಅಂದ್ರೆ ಕವಿರಾಜ ಮಾರ್ಗ. ಸೊ ಇದನ್ನ ಬರೆದವರು ಯಾರು ಅಂದ್ರೆ ಶ್ರೀ ವಿಜಯ. ಕವಿರಾಜ ಮಾರ್ಗ ಕೃತಿಯ ಕರ್ತು ಶ್ರೀ ವಿಜಯನೇ ಎಂದು ಹೇಳಿದವರು ಯಾರು ಅಂದ್ರೆ ಎಂ.ವಿ. ಸೀತಾರಾಮಯ್ಯ. ನೆಕ್ಸ್ಟ್ ಆಪ್ಷನ್ 1 ಇದೆ ಚಿಟಗುಪ್ಪಿ ಅಂತೇಳಿ. ಈ ಚಿಟಗುಪ್ಪಿನವರು ನೃಪತುಂಗನೇ ರಚನಕಾರ ಎಂದಿದ್ದಾರೆ. ಚಿಟಗುಪ್ಪಿನವರು ನೃಪತುಂಗನೇ ರಚನಕಾರ ಅಂತ ಹೇಳಿ ಹೇಳಿದ್ದಾರೆ. ನೆಕ್ಸ್ಟ್ ದಂಡಿ ಅಂತಿದೆ ಆಪ್ಷನ್ ಅಲ್ಲಿ. ಸೊ ದಂಡಿ ಈತನ ಪ್ರಸಿದ್ಧ ಗ್ರಂಥ ಯಾವುದು ಅಂದ್ರೆ ಕಾವ್ಯದರ್ಶ. ದಂಡಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂದ್ರೆ ಕಾವ್ಯದರ್ಶ. ಇದು ಅಲಂಕಾರ ಗ್ರಂಥವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಆಪ್ಷನ್ 4 ಟಿ.ಎನ್. ವೆಂಕಣ್ಣ. ಸೊ ಈ ಟಿ.ಎನ್. ವೆಂಕಣ್ಣನವರ ಬಗ್ಗೆ ಹೇಳಬೇಕು ಅಂದ್ರೆ ಕನ್ನಡಕ್ಕೆ ಪಂಪ ಆದಿಕವಿ ಎಂದು ಟಿ.ಎನ್. ವೆಂಕಣ್ಣ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಸೊ ಕನ್ನಡಕ್ಕೆ ಪಂಪ ಆದಿಕವಿ ಎಂದು ಟಿ.ಎನ್. ವೆಂಕಣ್ಣನವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತಾನೆ ನೋಡಬಹುದು. ಹಣ್ಣುಗಳಲ್ಲಿ ಮಾವಿನ ಹಣ್ಣುಗಳೇ ಶ್ರೇಷ್ಠ. ಇಲ್ಲಿರುವ ಹಣ್ಣುಗಳಲ್ಲಿ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯ. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಚತುರ್ಥಿ ವಿಭಕ್ತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸಪ್ತಮಿ ವಿಭಕ್ತಿ ಪ್ರತ್ಯಯ. ಹಣ್ಣುಗಳಲ್ಲಿ ಎಂಬುದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಪ್ರಶ್ನೆ, ಅರಿ ಸಮಾಸ ಮಾಡಿದರೆ ಹಾಲಿನಲ್ಲಿ ಮಜ್ಜಿಗೆ ಸೇರಿಸದಂತಾಗುತ್ತದೆ ಎಂದವರು ಯಾರು? ಅರಿ ಸಮಾಸ ಮಾಡಿದರೆ ಹಾಲಿನಲ್ಲಿ ಮಜ್ಜಿಗೆ ಸೇರಿಸಿದಂತಾಗುತ್ತದೆ ಎಂದವರು ಯಾರು? ಕೇಶಿರಾಜ, ಶ್ರೀ ವಿಜಯ, ನಾಗವರ್ಮ, ಪಂಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಶ್ರೀ ವಿಜಯ. ಅರಿ ಸಮಾಸ ಮಾಡಿದರೆ ಹಾಲಿನಲ್ಲಿ ಮಜ್ಜಿಗೆ ಸೇರಿಸಿದಂತಾಗುತ್ತದೆ ಎಂದವರು ಶ್ರೀ ವಿಜಯ. ಸೊ ಅರಿ ಸಮಾಸ ಅಂದ್ರೆ ಏನು? ಅರಿ ಸಮಾಸ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವಂತಹ ಸಮಾಸಕ್ಕೆ ನಾವು ಅರಿ ಸಮಾಸ ಅಂತ ಹೇಳಿ ಕರಿತೀವಿ. ಅರಿ ಸಮಾಸದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಪದಗಳು ಹೊಂದಿರ್ತಾವ. ಹಾಗಾಗಿ ಇದನ್ನು ನಾವು ಅರಿ ಸಮಾಸದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಅರಿ ಸಮಾಸವಾಗುತ್ತದೆ. ಅರಿ ಸಮಾಸಕ್ಕೆ ಒಂದು ಉದಾಹರಣೆ ನೋಡಬೇಕಾದ್ರೆ ಮಂಗಳದ ಪ್ಲಸ್ ಆರತಿ, ಮಂಗಳಾರತಿ. ಸೊ ಇಲ್ಲಿ ಮಂಗಳ ಅನ್ನುವಂಥ ಪದ ಸಂಸ್ಕೃತ ಪದವಾಗಿದೆ, ಆರತಿ ಅನ್ನುವಂಥ ಪದ ಕನ್ನಡ ಪದವಾಗಿದೆ. ಈ ರೀತಿ ಸಂಸ್ಕೃತ ಮತ್ತು ಕನ್ನಡ ಪದಗಳು ಸೇರಿ ಆಗುವಂತಹ ಸಮಾಸವನ್ನು ನಾವು ಅರಿ ಸಮಾಸ ಅಂತ ಹೇಳಿ ಕರಿತೀವಿ. ಹಾಗಾಗಿನೇ ಶ್ರೀ ವಿಜಯ ಅನ್ನೋರು ಅರಿ ಸಮಾಸ ಮಾಡಿದರೆ ಹಾಲಿನಲ್ಲಿ ಮಜ್ಜಿಗೆ ಸೇರಿಸಿದಂತಾಗುತ್ತದೆ ಅಂತೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆಪ್ಷನ್ 1 ಇದೆ ಕೇಶಿರಾಜ ಅಂತೇಳಿ. ಸೊ ಕೇಶಿರಾಜ ಬರೆದಂತಹ ಪ್ರಸಿದ್ಧವಾದ ಕೃತಿ ಯಾವುದು ಅಂದ್ರೆ ಶಬ್ದಮಣಿ ದರ್ಪಣ. ಕೇಶಿರಾಜನ ಪ್ರಸಿದ್ಧ ಕೃತಿ ಯಾವುದು ಅಂದ್ರೆ ಶಬ್ದಮಣಿ ದರ್ಪಣ. ಇನ್ನು ಶ್ರೀ ವಿಜಯ ಎಂದು ಗೊತ್ತು ನಿಮಗೆ, ಕವಿರಾಜ ಮಾರ್ಗ. ಶ್ರೀ ವಿಜಯ ಬರೆದಂತಹ ಪ್ರಸಿದ್ಧ ಕೃತಿ ಯಾವುದು ಅಂದ್ರೆ ಕವಿರಾಜ ಮಾರ್ಗ. ಇನ್ನು 1ನೇ ನಾಗವರ್ಮ. ಈ 1ನೇ ನಾಗವರ್ಮನ ಪ್ರಸಿದ್ಧ ಕೃತಿ ಯಾವುದು ಅಂದ್ರೆ ಛಂದೋಬುದಿ. 1ನೇ ನಾಗವರ್ಮನ ಪ್ರಸಿದ್ಧ ಕೃತಿ ಯಾವುದು ಅಂದ್ರೆ ಛಂದೋಂಬುದಿ. ನೆಕ್ಸ್ಟ್ ಆಪ್ಷನ್ 4 ಪಂಪ ಅಂತಿದೆ. ಸೊ ಪಂಪನ ಪ್ರಸಿದ್ಧವಾದ ಕೃತಿ ಯಾವುದು ಅಂದ್ರೆ ಆದಿಪುರಾಣ. ಆದಿಪುರಾಣ ಪಂಪ ಬರೆದಂತಹ ಪ್ರಸಿದ್ಧ ಕೃತಿಯಾಗಿದೆ. ಇದನ್ನ ನಾವು ಕನ್ನಡದ ಮೊಟ್ಟ ಮೊದಲ ಕಾವ್ಯ ಅಂತ ಹೇಳಿ ಕರಿತೀವಿ. ಕನ್ನಡದ ಮೊಟ್ಟ ಮೊದಲ ಕಾವ್ಯ ಯಾವುದು ಅಂದ್ರೆ ಆದಿಪುರಾಣ. ಆದಿಪುರಾಣವನ್ನ ಬರೆದವರು ಯಾರು ಅಂದ್ರೆ ಪಂಪ. ನೆಕ್ಸ್ಟ್ ಪ್ರಶ್ನೆ, ದೇಹವೇ ದೇಗುಲ ಇಲ್ಲಿರುವ ಅಲಂಕಾರ ಯಾವುದು? ದೇಹವೇ ದೇಗುಲ ಇಲ್ಲಿರುವ ಅಲಂಕಾರ ಯಾವುದು? ಉಪಮ, ರೂಪಕ, ಶಬ್ದಾಲಂಕಾರ, ಉತ್ಪ್ರೇಕ್ಷ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರೂಪಕ ಅಲಂಕಾರ. ದೇಹವೇ ದೇಗುಲ ಇಲ್ಲಿರುವ ಅಲಂಕಾರ ಯಾವುದು ಅಂದ್ರೆ ರೂಪಕ ಅಲಂಕಾರ. ಇನ್ನು ಅಲಂಕಾರ ಅಂದ್ರೆ ಏನು? ಅಲಂಕಾರ ಅಂದ್ರೆ ವರ್ಣನೆ ಮಾಡುವುದು ಎಂದರ್ಥ. ಅಲಂಕಾರ ಅಂದ್ರೆ ವರ್ಣನೆ ಮಾಡುವುದಕ್ಕೆ ನಾವು ಅಲಂಕಾರ ಅಂತ ಹೇಳಿ ಕರಿತೀವಿ. ಈ ಅಲಂಕಾರದಲ್ಲಿ ನಾವು 2 ವಿಧಗಳನ್ನ ನೋಡ್ಬೋದು. ಅಲಂಕಾರದಲ್ಲಿ
ಎರಡು ವಿಧಗಳನ್ನು ನೋಡ್ಬೋದು. ಅವು ಯಾವುದು ಅಂದ್ರೆ ಒಂದನೇದು ಅರ್ಥಾಲಂಕಾರ, ಇನ್ನೊಂದು ಶಬ್ದಾಲಂಕಾರ. ಒಂದನೇದು ಅರ್ಥಾಲಂಕಾರ, ಇನ್ನೊಂದು ಶಬ್ದಾಲಂಕಾರ. ಅರ್ಥಾಲಂಕಾರ ಅಂದ್ರೇನು? ಅರ್ಥಾಲಂಕಾರ ಅಂದ್ರೆ ಒಂದು ಕಾವ್ಯದ ಆಂತರಿಕ ಸೌಂದರ್ಯವನ್ನ ಹೆಚ್ಚಿಸಿದರೆ ಅದನ್ನ ನಾವು ಅರ್ಥಾಲಂಕಾರ ಅಂತ ಹೇಳಿ ಕರಿತೀವಿ. ಇನ್ನು ಶಬ್ದಾಲಂಕಾರ ಅಂದ್ರೇನು? ಒಂದು ಕಾವ್ಯದ ಬಾಹ್ಯ ಸೌಂದರ್ಯವನ್ನ ಹೆಚ್ಚಿಸಿದರೆ ಅದನ್ನ ನಾವು ಶಬ್ದಾಲಂಕಾರ ಅಂತ ಹೇಳಿ ಕರಿತೀವಿ. ಅಲಂಕಾರ ಅಂದ್ರೇನು? ಒಂದು ಕಾವ್ಯದ ಬಾಹ್ಯ ಸೌಂದರ್ಯವನ್ನ ಹೆಚ್ಚಿಸಿದರೆ ಅದನ್ನ ನಾವು ಶಬ್ದಾಲಂಕಾರ ಅಂತ ಹೇಳಿ ಕರಿತೀವಿ. ಈ ರೀತಿ ಅಲಂಕಾರದಲ್ಲಿ ಎರಡು ವಿಧಗಳನ್ನಾಗಿ ನಾವು ನೋಡ್ಬೋದು. ಇನ್ನು ಅರ್ಥಾಲಂಕಾರದಲ್ಲೇ ಹಲವಾರು ಅಲಂಕಾರಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಮೊದಲನೇ ಅಲಂಕಾರ ಯಾವುದು ಅಂದ್ರೆ ಉಪಮಾ ಅಲಂಕಾರ. ಉಪಮಾ ಅಲಂಕಾರ ಅಂದ್ರೆ ಏನು? ಉಪಮಾ ಅಲಂಕಾರದಲ್ಲಿ ಹೋಲಿಕೆಯನ್ನ ನಾವು ನೋಡ್ಬೋದು. ಸೊ ಎರಡು ವಸ್ತುಗಳ ಮಧ್ಯೆ ಅಥವಾ ಎರಡು ವ್ಯಕ್ತಿಗಳ ಮಧ್ಯೆ ಹೋಲಿಕೆ ಇತ್ತು ಅಂದ್ರೆ ಅದನ್ನ ನಾವು ಉಪಮಾ ಅಲಂಕಾರ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಅವಳ ಮುಖವು ಚಂದ್ರನಂತೆ ಹೊಳೆಯುತ್ತಿದೆ. ಅವಳ ಮುಖವು ಚಂದ್ರನಂತೆ ಹೊಳೆಯುತ್ತಿದೆ. ಇಲ್ಲಿ ಅವಳ ಮುಖಕ್ಕೂ ಹಾಗೂ ಚಂದ್ರನಿಗೂ ಹೋಲಿಕೆ ಮಾಡಿ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಅಂತೆ ಅನ್ನುವಂತಹ ಉಪಮಾವಾಚಕವನ್ನ ನಾವು ಬಳಸ್ತಾ ಇದ್ದೀವಿ. ಈ ರೀತಿ ಅಂತೆ ಅನ್ನುವಂತಹ ಉಪಮಾವಾಚಕದ ಜೊತೆಗೆ ಹೋಲಿಕೆ ಇತ್ತು ಅಂದ್ರೆ ಅದನ್ನ ನಾವು ಉಪಮಾ ಅಲಂಕಾರ ಅಂತ ಹೇಳಿ ಕರಿತೀವಿ. ಇನ್ನು ರೂಪಕ ಅಲಂಕಾರ ಅಂದ್ರೇನು? ರೂಪಕ ಅಲಂಕಾರ ಅಂದ್ರೆ ಹೋಲಿಕೆ ಇಲ್ಲದೆ ಎರಡೂ ಒಂದೇ ಅಂತೇಳಿ ಹೇಳುವಂತಹ ಅಲಂಕಾರಕ್ಕೆ ನಾವು ರೂಪಕ ಅಲಂಕಾರ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಚಂದ್ರಮುಖಿ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ ಇವೆಲ್ಲವೂ ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಇನ್ನು ಶಬ್ದಾಲಂಕಾರ ಅಂದ್ರೆ ಏನು ಅಂತ ಹೇಳಿ ಈಗ ತಾನೇ ಹೇಳಿದೆ. ಇನ್ನು ಉತ್ಪ್ರೇಕ್ಷ ಅಲಂಕಾರ ಅಂದ್ರೆ ಏನು? ಉತ್ಪ್ರೇಕ್ಷ ಅಲಂಕಾರ ಅಂದ್ರೆ ಸಹಜವಾಗಿರುವ ಕ್ರಿಯೆಯನ್ನ ವಿಶೇಷ ಮಾಡಿ ಹೇಳುವಂತಹ ಅಲಂಕಾರಕ್ಕೆ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿ ಕರಿತೀವಿ. ಈ ಅಲಂಕಾರಕ್ಕೆ ಇದ್ದಂತಹ ಇನ್ನೊಂದು ಹೆಸರೇ ಅಂದ್ರೆ ಕವಿ ಕಲ್ಪಿತ ಅಲಂಕಾರ ಅಂತನೂ ಕೂಡ ಕರಿತೀವಿ. ಅಂದ್ರೆ ಸಹಜವಾಗಿ ಹೇಳದೆ ಅದನ್ನ ವಿಶೇಷಣ ಮಾಡಿ ಹೇಳುವಂತಹ ಅಲಂಕಾರ ಇದಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ಆ ಕಟ್ಟಡವು ಮುಗಿಲು ಮುಟ್ಟಿತು ಅಂತ ಹೇಳಿ ಹೇಳ್ತೀವಿ. ಸೊ ಆ ಕಟ್ಟಡ ಮುಗಿಲು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ಆದ್ರೂ ಕೂಡ ಹೇಳುವಾಗ ಅದನ್ನ ವಿಶೇಷಣ ರೀತಿಯಿಂದ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇದನ್ನ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ. ಪಂಪನು ತನ್ನ ಪಂಪ ಭಾರತದಲ್ಲಿ ಕರ್ಣನಿಗೆ ಯಾವ ಸ್ಥಾನ ನೀಡಿದ್ದಾನೆ? ಪಂಪನ ತನ್ನ ಪಂಪ ಭಾರತದಲ್ಲಿ ಕರ್ಣನಿಗೆ ಯಾವ ಸ್ಥಾನ ನೀಡಿದ್ದಾನೆ? ಕಥಾನಾಯಕ, ದುರಂತ ನಾಯಕ, ಪ್ರತಿನಾಯಕ, ಸಾಮಾನ್ಯ ರಾಜ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ದುರಂತ ನಾಯಕ. ಪಂಪನ ತನ್ನ ಪಂಪ ಭಾರತದಲ್ಲಿ ಕರ್ಣನಿಗೆ ಯಾವ ಸ್ಥಾನ ನೀಡಿದ್ದಾನೆ ಅಂದ್ರೆ ದುರಂತ ನಾಯಕ ಅನ್ನುವಂತಹ ಸ್ಥಾನವನ್ನ ನೀಡಿದ್ದಾನೆ. ನೆಕ್ಸ್ಟ್ ಪ್ರಶ್ನೆ, ಬೆಟ್ಟದಾವರೆ ಎಂಬುದು ಡ್ಯಾಶ್ ಸಂಧಿಯಾಗಿದೆ. ಬೆಟ್ಟದಾವರೆ ಎಂಬುದು ಡ್ಯಾಶ್ ಸಂಧಿಯಾಗಿದೆ. ಇನ್ನು ಆಪ್ಷನ್ ನೋಡೋದಾದ್ರೆ ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ ಹಾಗೂ ಲೋಪ ಸಂಧಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಆದೇಶ ಸಂಧಿ. ಬೆಟ್ಟದಾವರೆ ಎಂಬುದು ಡ್ಯಾಶ್ ಸಂಧಿಯಾಗಿದೆ ಅಂದ್ರೆ ಇದು ಆದೇಶ ಸಂಧಿ ಆಗಿದೆ. ಬೆಟ್ಟದಾವರೆ ಅನ್ನುವಂತಹ ಪದವನ್ನ ನಾವು ಹೇಗೆ ಬಿಡಿಸ್ತೀವಿ ಅಂದ್ರೆ ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಸೊ ಇಲ್ಲಿ ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿದೆ. ಆದೇಶ ಸಂಧಿಯ ರೂಲ್ಸ್ ಏನಂದ್ರೆ ಕ ತ ಪ ಕತಪಗಳಿಗೆ ಗ ದ ಬ ಬರಬೇಕು. ಸೊ ಇಲ್ಲಿ ತಕಾರಕ್ಕೆ ದಕಾರ ಬಂದಿದೆ, ನೋಡ್ಬೋದು ನೀವು ಇಲ್ಲಿ ತಕಾರಕ್ಕೆ ದಕಾರ ಬಂದಿದೆ. ಹಾಗಾಗಿ ಬೆಟ್ಟದ ಪ್ಲಸ್ ತಾವರೆ ಈಸ್ ಈಕ್ವಲ್ ಟು ಬೆಟ್ಟದಾವರೆ, ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಆಪ್ಷನ್ 1 ಇದೆ ಆಗಮ ಸಂಧಿ ಅಂತೇಳಿ. ಆಗಮ ಸಂಧಿ ಅಂದ್ರೆ ಏನಿಲ್ಲ, ಹೊಸದಾಗಿ ಏಕಾರ ಅಥವಾ ವಕಾರ ಆಗಮವಾಗಿ ಬಂತು ಅಂದ್ರೆ ಅದನ್ನ ನಾವು ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಯಕಾರ ಆಗಮವಾಯ್ತು ಅಂದ್ರೆ ಯಕಾರ ಆಗಮ ಅಂತ ಹೇಳಿ ಕರಿತೀವಿ. ವಕಾರ ಆಗಮವಾಯ್ತು ಅಂದ್ರೆ ವಕಾರ ಆಗಮ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು, ಅದೇ ರೀತಿ ಮಗು ಪ್ಲಸ್ ಇಗೆ ಮಗುವಿಗೆ. ಇಲ್ಲಿ ನೋಡ್ಬೋದು ನೀವು ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು, ಇಲ್ಲಿ ಅಕಾರಕ್ಕೆ ಹೊಸದಾಗಿ ಯಕಾರ ಆಗಮವಾಗಿದೆ. ಅದೇ ರೀತಿ ಮಗು ಪ್ಲಸ್ ಇಗೆ ಮಗುವಿಗೆ,
ಇಲ್ಲಿ ಈ ಕಾರಕ್ಕೆ ಹೊಸದಾಗಿ ವಕಾರ ಆಗಮವಾಗಿ ಬಂದಿದೆ. ಈ ರೀತಿ ಏಕಾರ ಆಗಮವಾಯಿತು ಅಂದ್ರೆ ಅದನ್ನ ಯಕಾರಾಗಮ ಅಂತ ಹೇಳಿ ಕರಿತೀವಿ. ವಕಾರ ಆಗಮವಾಯಿತು ಅಂದ್ರೆ ಅದನ್ನ ವಕಾರಾಗಮ ಅಂತ ಹೇಳಿ ಕರಿತೀವಿ. ಈ ರೀತಿ ನಾವು ಆಗಮ ಸಂಧಿಯನ್ನ ಗುರುತಿಸಬಹುದು. ನೆಕ್ಸ್ಟ್ ಆಪ್ಷನ್ 3 ಇದೆ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದಾಗ ಅದೇ ಸ್ವರ ದೀರ್ಘ ಸ್ವರ ಆಗಿ ಬಂತು ಅಂದ್ರೆ ಅದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ದೇವ ಪ್ಲಸ್ ಆಲಯ, ದೇವ ಪ್ಲಸ್ ಆಲಯ, ದೇವಾಲಯ. ಸೊ ಇಲ್ಲಿ ವದಲ್ಲಿ ಅಕಾರ ಇದೆ, ಆದಲ್ಲಿ ಅಕಾರ ಇದೆ. ಸೊ ಸ್ವರದ ಮುಂದೆ ಸ್ವರ ಬಂತು, ಸಂಧಿ ಆದಾಗ ಇಲ್ಲಿ ಓಕಾರ ಹೋಗಿ ವಾಕಾರ ಆಯಿತು, ಅದೇ ಸ್ವರ ದೀರ್ಘ ಸ್ವರವಾಗಿ ಬಂತು. ಹಾಗಾಗಿ ಇದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆಪ್ಷನ್ 4 ಲೋಪಸಂಧಿ. ಲೋಪಸಂಧಿ ಅಂದ್ರೆ ಏನು? ಲೋಪಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಯಿತು ಅಂದ್ರೆ ಅದನ್ನ ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಾತು ಪ್ಲಸ್ ಇಲ್ಲ, ಮಾತು ಪ್ಲಸ್ ಇಲ್ಲ, ಮಾತಿಲ್ಲ, ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಇಲ್ಲಿ ತೂಕಾರ ಹೋಗಿ ತೀಕಾರವಾಯಿತು. ಎಲ್ಲಿ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ತೂಕಾರ ಹೋಗಿ ತೀಕಾರ ಆಯಿತು. ಈ ರೀತಿ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಯಿತು ಅಂದ್ರೆ ಅದನ್ನು ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ. 9ನೇ ಪ್ರಶ್ನೆ, ಶಾಂತಿ ಪುರಾಣದ ಸಹಸ್ರ ಪ್ರತಿಗಳನ್ನು ಮಾಡಿಸಿ ಹಂಚಿದವರು ಯಾರು? ಶಾಂತಿ ಪುರಾಣದ ಸಹಸ್ರ ಪ್ರತಿಗಳನ್ನು ಮಾಡಿಸಿ ಹಂಚಿದವರು ಯಾರು? ಅತ್ತಿಮಬ್ಬೆ, ರನ್ನ, ಮಲ್ಲಪ್ಪ, ಸಂಚಿ ಹೊನ್ನಮ್ಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅತ್ತಿಮಬ್ಬೆ. ಶಾಂತಿ ಪುರಾಣದ ಸಹಸ್ರ ಪ್ರತಿಗಳನ್ನ ಮಾಡಿಸಿ ಹಂಚಿದವರು ಯಾರು ಅಂದ್ರೆ ಅತ್ತಿಮಬ್ಬೆ. ಈ ಅತ್ತಿಮಬ್ಬೆಯ ಪ್ರಸಿದ್ಧವಾದ ಬಿರುದು ಯಾವುದು ಅಂದ್ರೆ ದಾನ ಚಿಂತಾಮಣಿ. ದಾನ ಚಿಂತಾಮಣಿ ಅನ್ನುವಂತಹ ಬಿರುದನ್ನ ಹೊಂದಿದವರು ಯಾರು ಅಂದ್ರೆ ಅತ್ತಿಮಬ್ಬೆ. ಅತ್ತಿಮಬ್ಬೆಯ ತಂದೆಯ ಹೆಸರೇ ಏನು ಅಂದ್ರೆ ಮಲ್ಲಪ್ಪ. ಅತ್ತಿಮಬ್ಬೆಯ ತಂದೆಯ ಹೆಸರೇ ಮಲ್ಲಪ್ಪ. ಇನ್ನು ಆಪ್ಷನ್ 2 ಇದೆ ರನ್ನ ಅಂತೇಳಿ. ಸೊ ರನ್ನನ್ನ ಪ್ರಸಿದ್ಧವಾದ ಕೃತಿ ಯಾವುದು ಅಂದ್ರೆ ಸಾಹಸ ಭೀಮ ವಿಜಯ. ಸಾಹಸ ಭೀಮ ವಿಜಯ ಇದು ರನ್ನನ ಪ್ರಸಿದ್ಧವಾದ ಕೃತಿಯಾಗಿದೆ. ಇದಕ್ಕೆ ಇದ್ದ ಇನ್ನೊಂದು ಹೆಸರೇ ಗದಾಯುದ್ಧ. ಸಾಹಸ ಭೀಮ ವಿಜಯಕ್ಕೆ ಇದ್ದಂತಹ ಇನ್ನೊಂದು ಹೆಸರೇ ಗದಾಯುದ್ಧ. ಇದನ್ನ ಬರೆದವರು ಯಾರು ಅಂದ್ರೆ ರನ್ನ. ಇನ್ನು ಸಂಚಿ ಹೊನ್ನಮ್ಮ ಅಂತಿದೆ ಆಪ್ಷನ್ ಅಲ್ಲಿ. ಈ ಸಂಚಿ ಹೊನ್ನಮ್ಮನ ಪ್ರಸಿದ್ಧವಾದ ಕೃತಿ ಯಾವುದು ಅಂದ್ರೆ ಹದಿಬದೆಯ ಧರ್ಮ. ಹದಿಬದೆಯ ಧರ್ಮ ಅನ್ನೋದು ಇದು ಸಂಚಿ ಹೊನ್ನಮ್ಮನ ಪ್ರಸಿದ್ಧವಾದ ಕೃತಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಕಪ್ಪೆ ಅರಭಟನ ಶಾಸನ ಕನ್ನಡ ಯಾವ ಅವಸ್ಥೆಯದು? ಕಪ್ಪೆ ಅರಭಟನ ಶಾಸನ ಕನ್ನಡ ಯಾವ ಅವಸ್ಥೆಯದು? ಪೂರ್ವ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಹಳೆಗನ್ನಡ. ಕಪ್ಪೆ ಅರಭಟನ ಶಾಸನ ಕನ್ನಡದ ಯಾವ ಅವಸ್ಥೆಯದು ಅಂದ್ರೆ ಹಳೆಗನ್ನಡದಲ್ಲಿ ಕಂಡಂತಹ ಶಾಸನ ಅಂತಾನೆ ಹೇಳ್ಬೋದು. ಈ ಕಪ್ಪೆ ಅರಭಟನ ಶಾಸನಕ್ಕೆ ಇದ್ದಂತ ಇನ್ನೊಂದು ಹೆಸರು ಯಾವುದು ಅಂದ್ರೆ ಬಾದಾಮಿ ಶಾಸನ ಅಂತ ಹೇಳಿ ನೋಡ್ಬೋದು. ಕಪ್ಪೆ ಅರಭಟನಕ್ಕೆ ಇದ್ದಂತ ಇನ್ನೊಂದು ಹೆಸರೇ ಬಾದಾಮಿ ಶಾಸನ. ಇದು 7ನೇ ಶತಮಾನದಲ್ಲಿ ಕಂಡು ಬಂದಂತಹ ಶಾಸನವಾಗಿದೆ. ಇದು ಕಂಡು ಬರೋದು ಎಲ್ಲಿ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಈ ಶಾಸನ ನೋಡಲು ಕಾಣಬಹುದು. ಇದು ಕಪ್ಪೆ ಅರಭಟನ ಕುರಿತು ಹೇಳುವಂತಹ ಶಾಸನವಾಗಿರುವುದರಿಂದ ಇದನ್ನ ನಾವು ಕಪ್ಪೆ ಅರಭಟನ ಶಾಸನ ಅಂತ ಹೇಳಿ ಕರಿತೀವಿ. ಇದು ಹಳೆಗನ್ನಡದ ಶಾಸನವಾಗಿದೆ ಹಾಗೂ ತ್ರಿಪದಿಯಲ್ಲಿ ರಚನೆಯಾದ ಮೊಟ್ಟ ಮೊದಲ ಶಾಸನ ಯಾವುದು ಅಂದ್ರೆ ಇದೇ ಕಪ್ಪೆ ಅರಭಟನ ಶಾಸನವಾಗಿದೆ. ಈ ಶಾಸನದಲ್ಲಿ ಕಂಡು ಬರುವಂತಹ ಪ್ರಸಿದ್ಧ ಸಾಲು ಯಾವುದು ಅಂದ್ರೆ ಸಾಧುಗೆ ಸಾಧು ಮಾಧುರಂಗೆ ಮಾಧುರಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅನ್ನುವಂತಹ ಪ್ರಸಿದ್ಧವಾದ ಸಾಲನ್ನ ನಾವು ಈ ಬಾದಾಮಿ ಶಾಸನದಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ, 11ನೇ ಪ್ರಶ್ನೆ, ಕಾರ್ಮೋಡ ಇದು ಯಾವ ಸಮಾಸಕ್ಕೆ ಉದಾಹರಣೆ? ಕಾರ್ಮೋಡ ಇದು ಯಾವ ಸಮಾಸಕ್ಕೆ ಉದಾಹರಣೆ? ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕರ್ಮಧಾರೆಯ ಸಮಾಸ. ಕಾರ್ಮೋಡ ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂದ್ರೆ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ಈ ಕಾರ್ಮೋಡ ಅನ್ನುವಂಥ ಪದನ ನಾವು ಹೇಗೆ ವಿಗ್ರಹ ವಾಕ್ಯ ಮಾಡ್ತೀವಿ ಅಂದ್ರೆ ಕರಿದಾದ
ಅಧಿಕ್ ಮೋಡ, ಕರಿದಾದ ಅಧಿಕ್ ಮೋಡ, ಕಾರ್ ಮೋಡ. ಸೊ ಇದು ಮೋಡದ ಕುರಿತು ಹೇಳ್ತಾ ಇದೆ. ಮೋಡ ಹೇಗಿದೆ ಅಂದರೆ ಕರಿದಾಗಿದೆ ಅಂಥೇಳಿ ಹೇಳ್ತಾ ಇದೆ. ಸೊ ಇದು ಕರಿದಾದ ಅನ್ನುವಂತಹ ಪದ ವಿಶೇಷಣ ಪದದಿಂದ ಕೂಡಿರುವುದರಿಂದ ಇದನ್ನು ನಾವು ಕರ್ಮಧಾರೆಯ ಸಮಾಸ ಅಂಥೇಳಿ ಕರಿತೀವಿ. ಇನ್ನು ತತ್ಪುರುಷ ಸಮಾಸಕ್ಕೆ ಒಂದು ಉದಾಹರಣೆ ನೋಡ್ಬೋದಾದ್ರೆ ಅರಸನ ಅಧಿಕ್ ಮನೆ, ಅರಸನ ಅಧಿಕ್ ಮನೆ ಅರಮನೆ. ಸೊ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿತ್ತು ಅಂದ್ರೆ ಮನೆ ಅನ್ನೋದು ಇದು ಉತ್ತರ ಪದ, ಅರಸನ ಅನ್ನೋದು ಇದು ಪೂರ್ವ ಪದ. ಉತ್ತರ ಪದದ ಅರ್ಥ ಪ್ರಧಾನವಾಗಿತ್ತು ಅಂದ್ರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂಥೇಳಿ ಕರಿತೀವಿ. ಇಲ್ಲಿ ಅರಮನೆಯಲ್ಲಿ ನೋಡ್ಬೋದು ನೀವು ಉತ್ತರದ ಪದ ಪ್ರಧಾನವಾಗಿದೆ, ಹಾಗಾಗಿ ಇದನ್ನು ನಾವು ತತ್ಪುರುಷ ಸಮಾಸ ಅಂಥೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಆಪ್ಷನ್ ಇದೆ ದ್ವಿಗು ಸಮಾಸ. ಸೊ ದ್ವಿಗು ಸಮಾಸ ಅಂದ್ರೆ ಏನು? ಪೂರ್ವ ಪದದಲ್ಲಿ ಸಂಖ್ಯಾವಾಚಿ ಇತ್ತು ಅಂದ್ರೆ ಅದನ್ನು ನಾವು ದ್ವಿಗು ಸಮಾಸ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, 3 ಅಧಿಕ್ ಕಣ್ಣು, ಮುಕ್ಕಣ್ಣು, 3 ಅಧಿಕ್ ಕಣ್ಣು, ಮುಕ್ಕಣ್ಣು. ಸೊ 3 ಅನ್ನೋದು ಇದು ಸಂಖ್ಯಾವಾಚಿಯಿಂದ ಕೂಡಿದಂತಹ ಪದವಾಗಿದೆ, ಹಾಗಾಗಿ ಇದನ್ನು ನಾವು ದ್ವಿಗು ಸಮಾಸ ಅಂಥೇಳಿ ಕರಿತೀವಿ. 3 ಅಧಿಕ್ ಕಣ್ಣು, ಮುಕ್ಕಣ್ಣು ಇದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದೇ ಮುಕ್ಕಣ್ಣು ಅನ್ನುವಂಥ ಪದ 3 ಅಧಿಕ್ ಕಣ್ಣು ಅಧಿಕ್ ಉಳ್ಳವನಿಗೆ ನಾವು ಮುಕ್ಕಣ್ಣ ಅಂಥೇಳಿ ಕರಿತೀವಿ. ಇಲ್ಲಿ ಮುಕ್ಕಣ್ಣು ಅಂತಿದೆ, ಈ ಮುಕ್ಕಣ್ಣು ಅಂತೇಳಿ ಬಂತು ಅಂದ್ರೆ ಅದು ದ್ವಿಗು ಸಮಾಸ. ಮುಕ್ಕಣ್ಣ ಅಂತೇಳಿ ಬಂತು ಅಂದ್ರೆ ಬರೀ ನ ಬಂತು ಅಂದ್ರೆ ಅದನ್ನ ಬಹುರ್ವಿ ಸಮಾಸ ಅಂಥೇಳಿ ಕರಿತೀವಿ. ನೆಕ್ಸ್ಟು ಅಂಶಿ ಸಮಾಸ ಅಂದ್ರೇನು? ಅಂಶ ಅಂಶಿ ಸಂಬಂಧ ಇತ್ತು ಅಂದ್ರೆ ಅದನ್ನು ನಾವು ಅಂಶಿ ಸಮಾಸ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನಾಲಿಗೆಯ ಅಧಿಕ್ ತುದಿ, ತುದಿ ನಾಲಿಗೆ, ನಾಲಿಗೆಯ ಅಧಿಕ್ ತುದಿ, ತುದಿ ನಾಲಿಗೆ. ಇಲ್ಲಿ ಅಂಶ ಅಂಶಿ ಸಂಬಂಧ ನೋಡೋದ್ರಿಂದ ಇದನ್ನು ನಾವು ಅಂಶಿ ಸಮಾಸ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ. ರಗಳೆ ಕವಿ ಎಂದೇ ಬಿರುದಾಂಕಿತ ಹರಿಹರನು ಎಷ್ಟು ರಗಳೆಗಳನ್ನು ರಚಿಸಿದನು? ರಗಳೆ ಕವಿ ಎಂದೇ ಬಿರುದಾಂಕಿತ ಹರಿಹರನು ಎಷ್ಟು ರಗಳೆಗಳನ್ನು ರಚಿಸಿದನು? 108, 105, 106, 103. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, 106. ರಗಳೆ ಕವಿ ಎಂದೇ ಬಿರುದಾಂಕಿತ ಹರಿಹರನು ಎಷ್ಟು ರಗಳೆಗಳನ್ನು ರಚಿಸಿದನು ಅಂದರೆ 106 ರಗಳೆಗಳನ್ನು ರಚಿಸಿದನು. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ. ಹೊಸಗನ್ನಡದ ಮೊದಲ ನಾಟಕ ಯಾವುದು? ಹೊಸಗನ್ನಡದ ಮೊದಲ ನಾಟಕ ಯಾವುದು? ಅಶ್ವತ್ಥಾಮನ, ಮಿತ್ರಾವಿಂದ ಗೋವಿಂದ, ಶಾಕುಂತಲ, ಸ್ಮಶಾನ ಕುರುಕ್ಷೇತ್ರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಮಿತ್ರಾವಿಂದ ಗೋವಿಂದ. ಹೊಸಗನ್ನಡದ ಮೊದಲ ನಾಟಕ ಯಾವುದು ಅಂದರೆ ಮಿತ್ರಾವಿಂದ ಗೋವಿಂದ. ಈ ಮಿತ್ರಾವಿಂದ ಗೋವಿಂದ ಅನ್ನುವಂತಹ ನಾಟಕವನ್ನು ಬರೆದವರು ಯಾರು ಅಂದರೆ ಸಿಂಗರಾಯರು ಅನ್ನೋರು. ಇವರು 17ನೇ ಶತಮಾನದಲ್ಲಿ ಈ ನಾಟಕವನ್ನು ಬರಿತಾ ಹೋಗ್ತಾರೆ. ಸೊ ಇದೊಂದು ಪೌರಾಣಿಕ ನಾಟಕ ಅಂತಲೇ ಕರಿಬೋದು. ಮಿತ್ರಾವಿಂದ ಗೋವಿಂದವನ್ನು ರಚಿಸಿದವರು ಯಾರು ಅಂದರೆ ಸಿಂಗರಾಯರು 17ನೇ ಶತಮಾನದಲ್ಲಿ. ಇದೊಂದು ಪೌರಾಣಿಕ ನಾಟಕವಾಗಿದೆ. ಇನ್ನು ಅಶ್ವತ್ಥಾಮನ ಅಂತಿದೆ ಆಪ್ಷನಲ್ಲಿ. ಸೊ ಅಶ್ವತ್ಥಾಮನ ನಾಟಕವನ್ನು ಬರೆದವರು ಯಾರು ಅಂದರೆ BM ಶ್ರೀ ಅಂದರೆ BM ಶ್ರೀಕಂಠಯ್ಯನವರು ರಚಿಸಿದ ನಾಟಕ ಇದು. ಯಾವುದು ಅಂದರೆ ಅಶ್ವತ್ಥಾಮನ. ಇದು ಮೊಟ್ಟ ಮೊದಲ ರುದ್ರ ನಾಟಕ ಅಂಥೇಳಿ ಕರಿಬೋದು. ಮೊಟ್ಟ ಮೊದಲ ರುದ್ರ ನಾಟಕ ಯಾವುದು ಅಂದರೆ BM ಶ್ರೀಯವರು ರಚಿಸಿರುವಂತಹ ಅಶ್ವತ್ಥಾಮನ ನಾಟಕ. ಇನ್ನು ಶಾಕುಂತಲ ಅಂತಿದೆ ಆಪ್ಷನ್ 3. ಈ ಶಾಕುಂತಲ ನಾಟಕವನ್ನು ರಚಿಸಿದವರು ಯಾರು ಅಂದರೆ ಕಾಳಿದಾಸ ರಚಿಸಿದಂತಹ ನಾಟಕ ಯಾವುದು ಅಂದರೆ ಶಾಕುಂತಲ. ಇನ್ನು ಆಪ್ಷನ್ 4 ಇದೆ ಸ್ಮಶಾನ ಕುರುಕ್ಷೇತ್ರ. ಇದು ಕುವೆಂಪು ಅವರ ಪ್ರಸಿದ್ಧ ನಾಟಕ ಅಂತಲೇ ಕರಿಬೋದು. ಈ ಸ್ಮಶಾನ ಕುರುಕ್ಷೇತ್ರ ಇದು ಯಾರ್ದು ಅಂದರೆ ಕುವೆಂಪು ಅವರ ಪ್ರಸಿದ್ಧ ನಾಟಕ. ಸೊ ಅಶ್ವತ್ಥಾಮನ ಇದು BM ಶ್ರೀ ಅವರದು, ಮಿತ್ರಾವಿಂದ ಗೋವಿಂದ ಇದು ಸಿಂಗರಾಯರದು, ಶಾಕುಂತಲ ಇದು ಕಾಳಿದಾಸನದು, ಸ್ಮಶಾನ ಕುರುಕ್ಷೇತ್ರ ಇದು ಕುವೆಂಪು ಅವರ ನಾಟಕವಾಗಿದೆ. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ. ಒಡ್ಡಾರಾಧನೆಯಲ್ಲಿ ಎಷ್ಟು ಕಥೆಗಳಿವೆ? ಒಡ್ಡಾರಾಧನೆಯಲ್ಲಿ
ಎಷ್ಟು ಕಥೆಗಳಿವೆ? ಆಪ್ಷನ್ ನೋಡೋದಾದರೆ 10, 19, 24, 9. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, 19. ಒಡ್ಡಾರಾಧನೆಯಲ್ಲಿ ಎಷ್ಟು ಕಥೆಗಳಿವೆ ಅಂದರೆ 19 ಕಥೆಗಳನ್ನು ಒಳಗೊಂಡಿದೆ. ಅದು ಯಾವುದು ಅಂದರೆ ಒಡ್ಡಾರಾಧನೆ. ಈ ಒಡ್ಡಾರಾಧನೆಯನ್ನು ಬರೆದವರು ಯಾರು ಅಂದರೆ ಶಿವಕೋಟ್ಯಾಚಾರ್ಯ. ಒಡ್ಡಾರಾಧನೆಯನ್ನು ಬರೆದವರು ಯಾರು ಅಂದರೆ ಶಿವಕೋಟ್ಯಾಚಾರ್ಯ. ಇದು ಎಷ್ಟು ಕಥೆಗಳನ್ನು ಒಳಗೊಂಡಿದೆ ಅಂದರೆ 19 ಕಥೆಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ. ಈ ಕೆಳಗಿನ ಯಾವ ಬಿರುದು ಚಾವುಂಡರಾಯನಿಗೆ ಇರಲಿಲ್ಲ? ಈ ಕೆಳಗಿನ ಯಾವ ಬಿರುದು ಚಾವುಂಡರಾಯನಿಗೆ ಇರಲಿಲ್ಲ? ಸಮರ ಪರಶುರಾಮ, ವೀರ ಮಾರ್ಥಾಂಡ, ರಾಯ, ಕವಿ ಚಕ್ರವರ್ತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕವಿ ಚಕ್ರವರ್ತಿ. ಈ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದು ಚಾವುಂಡರಾಯನಿಗೆ ಇರಲಿಲ್ಲ. ಇದನ್ನು ಹೊರತುಪಡಿಸಿ ಸಮರ ಪರಶುರಾಮ, ವೀರ ಮಾರ್ಥಾಂಡ, ರಾಯ ಅನ್ನುವಂತಹ ಬಿರುದನ್ನು ಹೊಂದಿದವರು ಯಾರು ಅಂದರೆ ಚಾವುಂಡರಾಯ. ಪದ್ಮಜ ಇದರ ಸಮಾನಾರ್ಥಕ ಪದ. ಪದ್ಮಜ ಇದರ ಸಮಾನಾರ್ಥಕ ಪದ. ಕರ್ಣ, ಶಿವ, ವಿಷ್ಣು, ಬ್ರಹ್ಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಬ್ರಹ್ಮ. ಪದ್ಮಜ ಅಂದರೆ ಕಮಲದಲ್ಲಿ ಜನಿಸಿದ್ದು ಅಂತ ಅರ್ಥ ಕೊಡುತ್ತೆ. ಸೊ ಪದ್ಮಜ, ಕಮಲಜ ಇವು ಸಮಾನಾರ್ಥಕ ಪದಗಳಾಗಿವೆ. ಹಾಗಾಗಿ ಪದ್ಮಜ ಇದರ ಸಮಾನಾರ್ಥಕ ಪದ ಯಾವುದು ಅಂದರೆ ಬ್ರಹ್ಮ. ಬ್ರಹ್ಮನಿಗೆ ಇದ್ದಂತಹ ಇನ್ನೊಂದು ಹೆಸರೇ ಪದ್ಮಜ. 17ನೇ ಪ್ರಶ್ನೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಪದಗಳು ಡ್ಯಾಶ್. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಪದಗಳು ಡ್ಯಾಶ್. ಇನ್ನು ಆಪ್ಷನ್ ನೋಡೋದಾದರೆ ಸಂಖ್ಯಾವಾಚಕಗಳು, ಪ್ರಕಾರವಾಚಕಗಳು, ದಿಗ್ವಾಚಕಗಳು, ಪರಿಣಾಮವಾಚಕಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ದಿಗ್ವಾಚಕಗಳು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇವು ದಿಗ್ವಾಚಕಗಳು. ಏನು ದಿಗ್ವಾಚಕಗಳು ಅಂದರೆ ದಿಕ್ಕುಗಳ ಕುರಿತು ಹೇಳುವಂತಹ ಪದಗಳಿಗೆ ನಾವು ದಿಗ್ವಾಚಕಗಳು ಅಂಥೇಳಿ ಕರಿತೀವಿ. ಈ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇವು ದಿಕ್ಕಿಗೆ ಸಂಬಂಧಪಟ್ಟಂತಹ ಪದಗಳಾಗಿವೆ. ಹಾಗಾಗಿ ಇವುಗಳನ್ನು ನಾವು ದಿಗ್ವಾಚಕಗಳು ಅಂಥೇಳಿ ಕರಿತೀವಿ. ಇನ್ನು ಸಂಖ್ಯಾವಾಚಕಗಳು ಅಂದ್ರೇನು? ಸಂಖ್ಯೆಗಳನ್ನು ಹೇಳುವ ಶಬ್ದಗಳನ್ನು ನಾವು ಸಂಖ್ಯಾವಾಚಕಗಳು ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಮನೆ, ನವಗ್ರಹಗಳು, ನಾಲ್ವಡಿ, ಇಮ್ಮಡಿ ಇವೆಲ್ಲವೂ ಸಂಖ್ಯಾವಾಚಕಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಪ್ರಕಾರವಾಚಕ ಅಂದರೆ ಏನು? ಪ್ರಕಾರವಾಚಕ ಅಂದರೆ ನಿಜ ಸ್ಥಿತಿಯನ್ನು ತಿಳಿಸುವ ಪದಗಳನ್ನು ನಾವು ಪ್ರಕಾರವಾಚಕ ಅಂಥೇಳಿ ಕರಿತೀವಿ. ನಿಜ ಸ್ಥಿತಿಯನ್ನು ತಿಳಿಸುವಂತಹ ಪದಗಳಾಗಿರಬೇಕು. ಅಂತಹ ಪದಗಳಿಗೆ ನಾವು ಪ್ರಕಾರವಾಚಕಗಳು ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಂತಹದು, ಇಂತಹದು, ಅಂತಹ ಹುಡುಗಿ, ಇಂತಹ ಹುಡುಗ ಇವೆಲ್ಲವೂ ಪ್ರಕಾರವಾಚಕಕ್ಕೆ ಉದಾಹರಣೆಗಳಾಗಿವೆ. ಇನ್ನು ದಿಗ್ವಾಚಕ ಈಗ ತಾನೇ ಮುಗಿತು. ಪರಿಮಾಣವಾಚಕಗಳು ಅಂದ್ರೇನು? ಪರಿಮಾಣವಾಚಕ ಅಂದರೆ ನಿರ್ದಿಷ್ಟವಲ್ಲದ ಪರಿಮಾಣ ಮತ್ತು ಗಾತ್ರವನ್ನು ತಿಳಿಸುವ ಪದಗಳಿಗೆ ನಾವು ಪರಿಮಾಣವಾಚಕ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಷ್ಟು, ಇಷ್ಟು, ಅನಿತು, ಇನಿತು ಇವೆಲ್ಲವೂ ಪರಿಮಾಣವಾಚಕಕ್ಕೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ. ಹೋಗ್ತೀನಿ ಎಂಬುದರ ಗ್ರಾಂಥಿಕ ರೂಪ. ಹೋಗ್ತೀನಿ ಎಂಬುದರ ಗ್ರಾಂಥಿಕ ರೂಪ ಹೋಗುತ್ತೀನಿ, ಹೋಗುತ್ತೇನೆ, ಹೋಗುವೆನು, ಹೋಗುವುದಿಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಹೋಗುತ್ತೀನಿ. ಹೋಗ್ತೀನಿ ಎಂಬುದರ ಗ್ರಾಂಥಿಕ ರೂಪ ಯಾವುದು ಅಂದರೆ ಹೋಗುತ್ತೀನಿ. ಶುಭವಾಗಲಿ ಎಂಬುದು. ಶುಭವಾಗಲಿ ಎಂಬುದು ಸಂಭವನಾರ್ಥಕ ಕ್ರಿಯಾಪದ, ವಿದ್ಯಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಿದ್ಯಾರ್ಥಕ ಕ್ರಿಯಾಪದ. ಶುಭವಾಗಲಿ ಎಂಬುದು ವಿದ್ಯಾರ್ಥಕ ಕ್ರಿಯಾಪದವಾಗಿದೆ. ಇನ್ನು ವಿದ್ಯಾರ್ಥಕ ಕ್ರಿಯಾಪದ ಅಂದ್ರೆ ಏನು? ಸೊ ವಿದ್ಯಾರ್ಥಕ ಕ್ರಿಯಾಪದ ಅಂದ್ರೆ ಏನು ಅಂದರೆ ಆಶೀರ್ವಾದ, ಅಪ್ಪಣೆ, ಆಜ್ಞೆ ಹಾಗೂ ಶುಭ ಹಾರೈಕೆಗಳು ಇತ್ತು ಅಂದ್ರೆ ಅದನ್ನು ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂಥೇಳಿ ಕರಿತೀವಿ. ಅಲ್ಲಿ ಏನಾದರೂ ಅಲಿ ಅನ್ನುವಂತಹ ಪದ ನೀವು ನೋಡಿದ್ರಿ ಅಂದರೆ ಕಣ್ಣು ಮುಚ್ಚಿ ಅದನ್ನು ವಿದ್ಯಾರ್ಥಕ ಅಂಥೇಳಿ ಹಾಕಿ ಬನ್ನಿ. ಯಾಕಂದರೆ ವಿದ್ಯಾರ್ಥಕದಲ್ಲಿ ಅಲಿ ಅನ್ನುವಂತಹ ಪದವನ್ನು ನಾವು ನೋಡ್ಬೋದು. ಸೊ ಶುಭವಾಗಲಿ,
ಒಳ್ಳೆಯದಾಗಲಿ ಇವೆಲ್ಲವೂ ಅಲಿ ಅನ್ನುವಂಥ ಪದವನ್ನು ಹೊಂದಿದೆ. ಹಾಗಾಗಿ ಆಶೀರ್ವಾದ, ಅಪ್ಪಣೆ, ಆಜ್ಞೆ ಹಾಗೂ ಶುಭ ಹಾರೈಕೆ ಇತ್ತು ಅನ್ನೋದನ್ನ ವಿದ್ಯಾರ್ಥಕ ಅಂತ ಹೇಳಿ ಕರಿತೀವಿ. ಇನ್ನು ಸಂಭವನಾರ್ಥಕ ಕ್ರಿಯಾಪದ ಅಂದ್ರೇನು? ಸಂಭವನಾರ್ಥಕ ಕ್ರಿಯಾಪದ ಅಂದ್ರೆ ಕ್ರಿಯೆ ಮುಂದೆ ನಡೆಯಬಹುದೆಂಬುದನ್ನ ಸೂಚಿಸುವುದು. ಅಂದ್ರೆ ಕ್ರಿಯೆ ಇನ್ನು ಮುಂದೆ ನಡೆಯಬಹುದೆಂಬುದನ್ನ ಸೂಚಿಸುವುದಕ್ಕೆ ನಾವು ಸಂಭವನಾರ್ಥಕ ಕ್ರಿಯಾಪದ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ತಿಂದಾನು, ಕೇಳಾನು, ಬರೆದಾನು. ಸೊ ಕ್ರಿಯೆ ಇನ್ನೂ ಮುಂದೆ ನಡೆಯಬಹುದೆಂಬುದನ್ನು ಸೂಚಿಸುವುದಕ್ಕೆ ನಾವು ಸಂಭವನಾರ್ಥಕ ಕ್ರಿಯಾಪದ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ತಿಂದಾನು, ಕೇಳಾನು, ಬರೆದಾನು ಇವೆಲ್ಲವೂ ಸಂಭವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಗಳಾಗಿವೆ. ಇನ್ನು ನಿಷೇಧಾರ್ಥಕ ಕ್ರಿಯಾಪದ ಅಂದ್ರೇನು? ನಿಷೇಧಾರ್ಥಕ ಕ್ರಿಯಾಪದ ಅಂದ್ರೆ ಕ್ರಿಯೆ ನಡೆಯಲಿಲ್ಲ ಎಂಬುದನ್ನು ಸೂಚಿಸುವುದಕ್ಕೆ ನಿಷೇಧಾರ್ಥಕ ಕ್ರಿಯಾಪದ ಅಂತೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಕ್ರಿಯೆ ನಡೆಯಲಿಲ್ಲ ಎಂಬುದನ್ನು ಸೂಚಿಸೋದಕ್ಕೆ ಬಳಸುವಂತಹ ಪದಗಳಿಗೆ ನಾವು ನಿಷೇಧಾರ್ಥಕ ಕ್ರಿಯಾಪದಗಳು ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡನು ಅಂದ್ರೆ ನೋಡುವುದಿಲ್ಲ ಅಂಥೇಳಿ ಅರ್ಥ ಕೊಡುತ್ತೆ. ನೋಡನು, ತಿನ್ನನು ಅಂದ್ರೆ ತಿನ್ನುವುದಿಲ್ಲ ಅಂದ್ರೆ ಅಲ್ಲಿ ನಿಷೇಧಾರ್ಥಕ ಪದಗಳು ಹೊಂದಿದಾವೆ. ನೋಡನು, ತಿನ್ನನು, ಕೇಳನು, ಬಾರನು ಇವೆಲ್ಲವೂ ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಒಂದು ಗುಲಾಬಿ ಕೃತಿಯ ಕರ್ತು ಯಾರು? ಒಂದು ಗುಲಾಬಿ ಕೃತಿಯ ಕರ್ತು ಯಾರು? ಜಿ.ಪಿ. ಬಸವರಾಜ್, ಕಾತ ಚಿಕ್ಕಣ್ಣ, ಪಿ.ಜಿ. ಬಸವರಾಜು, ಪಿ. ಲಂಕೇಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಜಿ.ಪಿ. ಬಸವರಾಜು. ಒಂದು ಗುಲಾಬಿ ಕೃತಿಯ ಕರ್ತು ಯಾರು ಅಂದ್ರೆ ಜಿ.ಪಿ. ಬಸವರಾಜು. ನೆಕ್ಸ್ಟ್ ಪ್ರಶ್ನೆ, ಮಾಡಲ್ಪಟ್ಟಿತು ಎಂಬ ಪ್ರಯೋಗ. ಮಾಡಲ್ಪಟ್ಟಿತು ಎಂಬ ಪ್ರಯೋಗ ಕ್ರಿಯಾ, ಕರ್ಮಣಿ, ಕರ್ತರಿ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕರ್ಮಣಿ ಪ್ರಯೋಗ. ಮಾಡಲ್ಪಟ್ಟಿತು ಎಂಬ ಪ್ರಯೋಗ ಯಾವುದಕ್ಕೆ ಉದಾಹರಣೆ ಅಂದ್ರೆ ಕರ್ಮಣಿ ಪ್ರಯೋಗಕ್ಕೆ ಉದಾಹರಣೆಯಾಗಿದೆ. ಒಂದು ಪದದಲ್ಲಿ ಪಡು ಅನ್ನುವಂತಹದ್ದು ಹೊಂದಿತ್ತು ಅಂದ್ರೆ ಮಾಡಲ್ಪಟ್ಟಿತು, ನೋಡಲ್ಪಟ್ಟಿತು, ತಿನ್ನಲ್ಪಟ್ಟಿತು ಈ ರೀತಿ ಅಲ್ಪಡು ಅನ್ನುವಂತಹ ಪದವನ್ನ ಹೊಂದಿತ್ತು ಅಂದ್ರೆ ಅದನ್ನ ಕಣ್ಮುಚ್ಚಿ ಕರ್ಮಣಿ ಪ್ರಯೋಗ ಅಂತ ಹೇಳಿ ಹಾಕಿ. ಯಾಕಂದ್ರೆ ಅಲ್ಪಡು ಅನ್ನುವಂಥದ್ದು ಕರ್ಮಣಿ ಪ್ರಯೋಗದಲ್ಲಿ ಮಾತ್ರ ಬಳಸಲ್ಪಡುತ್ತದೆ. ಹಾಗಾಗಿ ಮಾಡಲ್ಪಟ್ಟಿತು, ತಿನ್ನಲ್ಪಟ್ಟಿತು, ನೋಡಲ್ಪಟ್ಟಿತು ಈ ರೀತಿ ಅಲ್ಪಡು ಅಂತ ಹೇಳಿ ಬಂತು ಅಂದ್ರೆ ಅದನ್ನು ನಾವು ಕರ್ಮಣಿ ಪ್ರಯೋಗ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಸಿಂಪಿ ಲಿಂಗಣ್ಣನವರ ಊರು. ಸಿಂಪಿ ಲಿಂಗಣ್ಣನವರ ಊರು ಧಾರವಾಡ, ಚಡಚನ, ಹುಬ್ಬಳ್ಳಿ, ವಿಜಯಪುರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಚಡಚನ. ಸಿಂಪಿ ಲಿಂಗಣ್ಣನವರ ಊರು ಯಾವುದು ಅಂದ್ರೆ ಚಡಚನ್. ಕರ್ನಾಟಕದ ಪ್ರಮುಖ ಜನಪದ ಕಲೆ ಯಾವುದು? ಕರ್ನಾಟಕದ ಪ್ರಮುಖ ಜನಪದ ಕಲೆ ಯಾವುದು? ಯಕ್ಷಗಾನ, ಕುಚುಪುಡಿ, ಭರತನಾಟ್ಯ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಯಕ್ಷಗಾನ. ಕರ್ನಾಟಕದ ಪ್ರಮುಖ ಜನಪದ ಕಲೆ ಯಾವುದು ಅಂದ್ರೆ ಯಕ್ಷಗಾನ. ಇನ್ನು ಕುಚುಪುಡಿ ಅಂತಿದೆ ಆಪ್ಷನ್ ಅಲ್ಲಿ. ಸೊ ಇದು ಕುಚುಪುಡಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಆಂಧ್ರ ಪ್ರದೇಶಕ್ಕೆ. ಆಂಧ್ರ ಪ್ರದೇಶದ ಪ್ರಸಿದ್ಧ ನೃತ್ಯ ಯಾವುದು ಅಂದ್ರೆ ಕುಚುಪುಡಿ. ಇನ್ನು ಭರತನಾಟ್ಯ ಅಂತಿದೆ ಆಪ್ಷನ್ ಅಲ್ಲಿ. ಸೊ ಈ ಭರತನಾಟ್ಯ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಅಂದ್ರೆ ಇದು ತಮಿಳುನಾಡಿನ ಪ್ರಸಿದ್ಧ ನೃತ್ಯ. ಸೊ ಯಕ್ಷಗಾನ ಕರ್ನಾಟಕ, ಕುಚುಪುಡಿ ಆಂಧ್ರ ಪ್ರದೇಶ್, ಭರತನಾಟ್ಯ ತಮಿಳುನಾಡು. ನೆಕ್ಸ್ಟ್ ಪ್ರಶ್ನೆ, ಅಲ್ಲಮನ ಕುರಿತ ಕೃತಿ. ಅಲ್ಲಮನ ಕುರಿತ ಕೃತಿ ಪ್ರಭುಲಿಂಗ ಲೀಲೆ, ಪ್ರಭುಲೀಲೆ, ಪ್ರಭುವಿನ ಕತೆ, ಪ್ರಭುವಿನ ಚರಿತ್ರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪ್ರಭುಲಿಂಗ ಲೀಲೆ. ಅಲ್ಲಮನ ಕುರಿತು ಕೃತಿ ಯಾವುದು ಅಂದ್ರೆ ಪ್ರಭುಲಿಂಗ ಲೀಲೆ. ನೆಕ್ಸ್ಟ್ ಪ್ರಶ್ನೆ 25ನೇ ಪ್ರಶ್ನೆ, ಸಂಸ್ಕೃತ ಭಾಷೆ ಕನ್ನಡದ ಹೆತ್ತ ತಾಯಿಯಲ್ಲ ಮಲತಾಯಿ ಎಂದವರು ಯಾರು? ಸಂಸ್ಕೃತ ಭಾಷೆ ಕನ್ನಡದ ಹೆತ್ತ ತಾಯಿಯಲ್ಲ ಮಲತಾಯಿ ಎಂದವರು ಯಾರು? ಬಿ.ಎಂ. ಶ್ರೀ, ತೀನಂ ಶ್ರೀ, ಗೋವಿಂದ ಪೈ, ಕುವೆಂಪು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಬಿ.ಎಂ. ಶ್ರೀ. ಸಂಸ್ಕೃತ ಭಾಷೆ ಕನ್ನಡದ ಹೆತ್ತ ತಾಯಿಯಲ್ಲ ಮಲತಾಯಿ ಎಂದವರು ಯಾರು ಅಂದ್ರೆ ಬಿ.ಎಂ. ಶ್ರೀ. ನೆಕ್ಸ್ಟ್ 26ನೇ ಪ್ರಶ್ನೆ, ದುರ್ಗಸಿಂಹನ ಕಾಲ. ದುರ್ಗಸಿಂಹನ ಕಾಲ 1031, 1030,
1029, 1032. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 1031. ದುರ್ಗಸಿಂಹನ ಕಾಲ ಎಷ್ಟು ಅಂದರೆ 1031. ನೆಕ್ಸ್ಟ್ ಪ್ರಶ್ನೆ 27ನೇ ಪ್ರಶ್ನೆ. ಪ್ರಕೃತಿ ಭಾವ ಎಂದರೆ ಪ್ರಕೃತಿಗಳು ಸೇರುವಲ್ಲಿಯ ಸಂಧಿ, ಸಂಧಿ ನಿಷೇಧ, ಪ್ರಕೃತಿ ಪ್ರತ್ಯಯಗಳ ನಡುವಿನ ಸಂಧಿ, ಪ್ರಕೃತಿ ಸಹಿತವಾದದ್ದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸಂಧಿ ನಿಷೇಧ. ಪ್ರಕೃತಿ ಭಾವ ಎಂದರೆ ಸಂಧಿ ನಿಷೇಧ. ನೆಕ್ಸ್ಟ್ ಪ್ರಶ್ನೆ 28ನೇ ಪ್ರಶ್ನೆ. ಇದೊಂದು ಅನುಕರಣ ಪದ. ಅವಳಿ ಜವಳಿ, ಕಲ್ಲು ಗಿಲ್ಲು, ಸುಯ್ಯನೆ, ಗಿಡಗಂಟೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸುಯ್ಯನೆ ಅನ್ನೋದು ಇದು ಅನುಕರಣ ಪದವಾಗಿದೆ. ಅನುಕರಣ ಪದ ಅಂದರೆ ಇಲ್ಲಿ ಅನುಕರಣೆ ಮಾಡಿ ಹೇಳುವಂತಹ ಪದಗಳಿಗೆ ಅನುಕರಣ ಪದಗಳು ಅಂತ ಹೇಳ್ತೀವಿ. ಇವುಗಳು ಯಾವುದೇ ಅರ್ಥವನ್ನ ಹೊಂದಿರೋದಿಲ್ಲ. ಹಾಗಾಗಿ ಇವುಗಳನ್ನ ಅನುಕರಣಾವೇಗಳು ಅಥವಾ ಅನುಕರಣ ಪದಗಳು ಅಂತ ಹೇಳಿ ಕರಿತೀವಿ. ಸೊ ಈ ಅವಳಿ ಜವಳಿ ಅನ್ನೋದು ಜೋಡಿ ಪದ, ಕಲ್ಲು ಗಿಲ್ಲು ಅನ್ನೋದು ಜೋಡಿ ಪದ, ಗಿಡಗಂಟೆ ಅನ್ನೋದು ಕೂಡ ಜೋಡಿ ಪದವಾಗಿದೆ. ಇದನ್ನು ಹೊರತುಪಡಿಸಿ ಸುಯ್ಯನೆ ಅನ್ನುವಂತಹ ಪದ ಇದು ಅನುಕರಣ ಪದಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ. ಭೂಮಿ ಎಂದರ್ಥ ಕೊಡುವ ಶಬ್ದ ಯಾವುದು? ಭೂಮಿ ಎಂದರ್ಥ ಕೊಡುವ ಶಬ್ದ ಯಾವುದು? ಖಗ, ಆಯನ, ತಿರೆ, ರಾಜ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ತಿರೆ. ಭೂಮಿ ಎಂಬರ್ಥ ಕೊಡುವಂತಹ ಶಬ್ದ ಯಾವುದು ಅಂದರೆ ತಿರೆ. ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ. ಕನ್ನಡದ ಮೊಟ್ಟ ಮೊದಲ ಬ್ರಾಹ್ಮಣ ಕವಿ ಯಾರು? ಕನ್ನಡದ ಮೊಟ್ಟ ಮೊದಲ ಬ್ರಾಹ್ಮಣ ಕವಿ ಯಾರು? ನೇಮಿನಾಥ, ಪಂಪ, ಶ್ರೀ ವಿಜಯ, ರುದ್ರಭಟ್ಟ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನೇಮಿನಾಥ. ಕನ್ನಡದ ಮೊಟ್ಟ ಮೊದಲ ಬ್ರಾಹ್ಮಣ ಕವಿ ಯಾರು ಅಂದರೆ ನೇಮಿನಾಥ. ನೆಕ್ಸ್ಟ್ ಪ್ರಶ್ನೆ. ಸೊಬಗಿನ ಸೋನೆ ಇದು ಯಾರ ಕೃತಿ? ಸೊಬಗಿನ ಸೋನೆ ಇದು ಯಾರ ಕೃತಿ? ನಂಜುಂಡ ಕವಿ, ದೇವರಾಜ, ರತ್ನಾಕರ ವರ್ಣಿ, ಪಂಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ದೇವರಾಜ. ಸೊಬಗಿನ ಸೋನೆ ಇದು ಯಾರ ಕೃತಿ ಅಂದರೆ ದೇವರಾಜನ ಪ್ರಸಿದ್ಧವಾದಂತಹ ಕೃತಿ ಯಾವುದು ಅಂದರೆ ಸೊಬಗಿನ ಸೋನೆ. ನೆಕ್ಸ್ಟ್ ಪ್ರಶ್ನೆ 32ನೇ ಪ್ರಶ್ನೆ. ಈ ವಾಕ್ಯ ಪುರಂದರ ದಾಸರದಲ್ಲ. ಈ ವಾಕ್ಯ ಪುರಂದರ ದಾಸರದಲ್ಲ. ಆಪ್ಷನ್ ನೋಡೋದಾದ್ರೆ ಈಸಬೇಕು ಇದ್ದು ಜಯಿಸಬೇಕು, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ತಲ್ಲಣಿಸದಿರು ಕಂಡೆ ತಾಳು ಮನವೇ, ನಾನೇಕೆ ಬಡವ ನಾನೇಕೆ ಪರದೇಸಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ತಲ್ಲಣಿಸದಿರು ಕಂಡೆ ತಾಳು ಮನವೇ. ತಲ್ಲಣಿಸದಿರು ಕಂಡೆ ತಾಳು ಮನವೇ ಇದು ಪುರಂದರದಾಸರ ವಾಕ್ಯವಲ್ಲ. ಹಾಗಾದರೆ ಇದು ಯಾರ ವಾಕ್ಯ? ಇದು ಕನಕದಾಸರ ಪ್ರಸಿದ್ಧವಾದ ವಾಕ್ಯ. ಕನಕದಾಸರ ವಾಕ್ಯ ಯಾವುದು ಅಂದರೆ ತಲ್ಲಣಿಸದಿರು ಕಂಡೆ ತಾಳು ಮನವೇ. ಇದು ಕನಕದಾಸರ ವಾಕ್ಯವಾಗಿದೆ. ಇನ್ನು ಈಸಬೇಕು ಇದ್ದು ಜಯಿಸಬೇಕು, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಾನೇಕೆ ಬಡವ ನಾನೇಕೆ ಪರದೇಸಿ ಇವೆಲ್ಲವೂ ಪುರಂದರದಾಸರ ವಾಕ್ಯಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ. ದೃಷ್ಟಿ ಇದರ ತದ್ಭವ ರೂಪ ಯಾವುದು? ದೃಷ್ಟಿ ಇದರ ತದ್ಭವ ರೂಪ ಯಾವುದು? ದಿಟ್ಟಿ, ದುಟ್ಟಿ, ದಟ್ಟ, ದೋಟಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ದಿಟ್ಟಿ. ದೃಷ್ಟಿಯ ತದ್ಭವ ರೂಪ ಯಾವುದು ಅಂದರೆ ದಿಟ್ಟಿ. ದೃಷ್ಟಿ ದಿಟ್ಟಿ. ನೆಕ್ಸ್ಟ್ ಪ್ರಶ್ನೆ. ವೃದ್ಧ ಪದದ ವಿರುದ್ಧಾರ್ಥಕ ಪದವಿದು. ವೃದ್ಧ ಪದದ ವಿರುದ್ಧಾರ್ಥಕ ಪದವಿದು. ಫಲಿತ, ಬಾಲ್ಯ, ಪಕ್ವ, ಸಮೃದ್ಧ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಬಾಲ್ಯ. ವೃದ್ಧ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಬಾಲ್ಯ. ಬಾಲ್ಯಾಪ್ಯ, ವೃದ್ಧಾಪ್ಯ ಅಂಥೇಳಿ ಕರಿತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಲ್ಯ. ನೆಕ್ಸ್ಟ್ ಪ್ರಶ್ನೆ 35ನೇ ಪ್ರಶ್ನೆ. ಮಗು ಪದದ ಬಹುವಚನ ರೂಪ. ಮಗು ಪದದ ಬಹುವಚನ ರೂಪ ಮಕ್ಕಳು, ಮಗು, ಮಗುಗಳು, ಮಕ್ಕಳುಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮಕ್ಕಳು. ಮಗು ಪದದ ಬಹುವಚನ ರೂಪ ಯಾವುದು ಅಂದರೆ ಮಕ್ಕಳು. ಇದು ಮಗು ಪದದ ಬಹುವಚನ ರೂಪವಾಗಿದೆ.
ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಯಾರೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ವಿಲೇಜ್ ಅಕೌಂಟೆಂಟ್ ಹಾಗೂ PDO ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ತರಗತಿಯನ್ನ ಶೇರ್ ಮಾಡ್ತಾ ಹೋಗಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.